Hello kids, let's look at the question. And the question says, enzyme involved in crossing over is. Options are A. Endonuclease, B. Recombinase, C. Ligase, D. Polymerase. ಈ ಕ್ವಶನ್ ಅಲ್ಲಿ ಕೇಳ್ತಾ ಇರುವಂಥದ್ದು ಯಾವ ಎನ್ಸೈಮು ಕ್ರಾಸಿಂಗ್ ಓವರ್ ಅಲ್ಲಿ ಇನ್ವಾಲ್ವ್ ಇದೆ ಅಂತ. ಇಲ್ಲಿ ಕೊಟ್ಟಿರುವಂತಹ 4 ಆಪ್ಷನ್ಸ್ ಅಲ್ಲಿರೋ ಯಾವ ಎನ್ಸೈಮು ಕ್ರಾಸಿಂಗ್ ಓವರ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಈ ಕ್ರಾಸಿಂಗ್ ಓವರ್ ಅನ್ನುವಂಥದ್ದು ಮಿಯೋಸಿಸ್ 1 ಅಲ್ಲಿ ಬರುವಂಥದ್ದು. ಇಟ್ ಈಸ್ ಕಮಿಂಗ್ ಇನ್ ಮಿಯೋಸಿಸ್, ದಟ್ ಇಸ್ ಇನ್ ಮಿಯೋಸಿಸ್ 1 ಆಫ್ ದ ಪ್ರೊಫೇಸ್ 1. ಪ್ರೊಫೇಸ್ 1 ಫೇಸ್ ಅಲ್ಲಿ ಬರುತ್ತೆ ಕ್ರಾಸಿಂಗ್ ಓವರ್ ಅಂತ. ಈ ಕ್ರಾಸಿಂಗ್ ಓವರ್ ಇಂದ ರಿಕಾಂಬಿನೇಷನ್ ಉಂಟಾಗುತ್ತೆ. ಕ್ರಾಸಿಂಗ್ ಓವರ್ ರಿಸಲ್ಟ್ಸ್ ಇನ್ crossing over, it will results in recombination. ರಿಕಾಂಬಿನೇಷನ್ ಆಗೋ ಥರ ಆಗುತ್ತೆ ಕ್ರಾಸಿಂಗ್ ಓವರ್ ಆಗೋದ್ರಿಂದ. ಕ್ರಾಸಿಂಗ್ ಓವರ್ ಅಂತಂದರೆ ಮೆಟರ್ನಲ್ ಕ್ರೋಮೋಸೋಮ್ ಮತ್ತು ಪೆಟರ್ನಲ್ ಕ್ರೋಮೋಸೋಮು ಕ್ರಾಸ್ ಓವರ್ ಆಗುವಂಥದ್ದು. ಅದಕ್ಕೆ ಇನ್ವಾಲ್ವ್ ಇರುವಂಥ ಎನ್ಸೈಮು. ಆಪ್ಷನ್ಸ್ನ ನೋಡೋದಾದರೆ ಫಸ್ಟ್ ಆಪ್ಷನ್ ಇರುವಂಥದ್ದು ಎಂಡೋನ್ಯೂಕ್ಲಿಯಸ್ ಅಂತ. ಎಂಡೋನ್ಯೂಕ್ಲಿಯಸ್ ಆರ್ ದೋಸ್ ಎನ್ಸೈಮ್ಸ್ which cuts the DNA within the sequence. DNA ಸೀಕ್ವೆನ್ಸ್ ಒಳಗಡೆ ಒಂದು ಸ್ಪೆಸಿಫಿಕ್ ರೀಜನ್ ಅಲ್ಲಿ ಕಟ್ ಮಾಡುವಂಥ ಒಂದು ಎನ್ಸೈಮ್ಸು. ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸಸ್ ಅಂತ ಹೇಳ್ತೀವಿ. ಒಂದು DNA ಸೀಕ್ವೆನ್ಸ್, ಒಂದು ಸ್ಪೆಸಿಫಿಕ್ DNA ಸೀಕ್ವೆನ್ಸ್ನ ಕಟ್ ಮಾಡುವಂಥದ್ದು. ಇದು ಕ್ರಾಸಿಂಗ್ ಓವರ್ ಆಗಲಿಕ್ಕೆ ಹೆಲ್ಪ್ ಮಾಡುವಂಥ ಎನ್ಸೈಮ್ ಅಲ್ಲ. ಆಪ್ಷನ್ 2 ರಿಕಾಂಬಿನೇಸ್. ರಿಕಾಂಬಿನೇಸ್ ಇಸ್ ಅ ಎನ್ಸೈಮ್ ವಿಚ್ ಈಸ್ ಇನ್ವಾಲ್ವ್ಡ್ ಇನ್ ಕ್ರಾಸಿಂಗ್ ಓವರ್. ಕ್ರಾಸಿಂಗ್ ಓವರ್ ಅಲ್ಲಿ ಇನ್ವಾಲ್ವ್ ಆಗುವಂಥ ಎನ್ಸೈಮ್ ಅಂತಂದರೆ ರಿಕಾಂಬಿನೇಸ್. ರಿಕಾಂಬಿನೇಷನ್ ಉಂಟು ಮಾಡುತ್ತೆ ಕ್ರಾಸಿಂಗ್ ಓವರ್ ಆದ ನಂತರ. ಸೊ ರಿಕಾಂಬಿನೇಸ್ ಇಸ್ ದ ರೈಟ್ ಆನ್ಸರ್ ಹಿಯರ್. ಆಪ್ಷನ್ ಸಿ ಲೈಗೇಸ್ ಇದೆ. ಲೈಗೇಸ್ ಈಸ್ ನಾಟ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಪಾಲಿಮರೇಸ್ ಅಂತಂದರೆ DNA ಲೆಂತ್ನ ಇನ್ಕ್ರೀಸ್ ಮಾಡುವಂಥದ್ದು. ಯಾವುದರ ಲೆಂತ್ನ ಇನ್ಕ್ರೀಸ್ ಮಾಡುವಂಥದ್ದಕ್ಕೆ ಪಾಲಿಮರೇಸ್ ಅಂತ ಹೇಳ್ತೀವಿ. ಬಟ್ ಇಟ್ ಈಸ್ ನಾಟ್ ಇನ್ವಾಲ್ವ್ಡ್ ಇನ್ ಕ್ರಾಸಿಂಗ್ ಓವರ್. So for this question, option B, recombinase is the right answer. Hope you understood. Best of luck.